ನಿಮ್ ಬಗ್ಗೆ ಗೌರವ ಇದೆ ನನಗೆ, ಗೌರವ ಇದೆ ಮೇಡಮ್, ನಿಮ್ ಬಗ್ಗೆ ನನಗೆ ಗೌರವ ಇದೆ. ವೀಕ್ಷಕರೇ, ಯಶು ಒಂದ್ ಕಡೆ ಇಡೀ ಸಾಮ್ರಾಜ್ಯನೇ ಗೆತ್ಕೊಂಡು ಬರ್ತಾ ಇದ್ದಾರೆ. ಅವರಮ್ಮ ಮತ್ತೊಂದು ಕಡೆ ಎಲ್ಲ ಬೀದಿ ರಂಪಾಟ ಮಾಡ್ಕೊಂಡು ಮರ್ಯಾದೆ ಕಳೀತಾ ಇದ್ದಾರೆ ಅಂತ ಒಂದಷ್ಟು ಜನರ ಆರೋಪ. ವೀಕ್ಷಕರೇ, ಯಶ್ ಇವತ್ತು ದೊಡ್ಡ ಸಾಮ್ರಾಜ್ಯನೇ ಗೆಲ್ತಾ ಇರ್ಬೋದು, ಸಿನಿಮಾ ಸಾಮ್ರಾಜ್ಯಕ್ಕೆ CEO ಆಗಿರ್ಬೋದು. ಆದರೆ ಅವರ ತಾಯಿ ಆ ಲೋಕಲ್ಲೇ, ಅವರು ಕೂಡ ಮುಗ್ಧತೆಯನ್ನು ಹೊಂದಿರುವಂಥ ತಾಯಿನೇ. ಆ ತಾಯಿನ ಹೋಗಿ ಪದೇ ಪದೇ ಕೆಣಕಿ ಅದು ಏನು ಆಸ್ತಿ ಸಂಬಂಧ, ಅದೇನು ಆಸ್ತಿ ವಿವಾದ, ಯಾಕೆ ಅವ್ರಿಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ, ಅವ್ರ ಮಗ ಹಿಂಗೆ ಮಾಡ್ತೀರ ಅನ್ನೋ ಕಾರಣಕ್ಕೆ ಹುರ್ಕೊಂಡು ಹಿಂಗೆ ಮಾಡ್ತಾ ಇದ್ದೀರಾ, ಮತ್ತೊಂದು ಮಗದೊಂದು ನಮಗೆ ಗೊತ್ತಿಲ್ಲ. ಅದು ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಸಂಬಂಧಪಟ್ಟಂಥ ಅಧಿಕಾರಿಗಳು ದಯವಿಟ್ಟು ಹೋಗ್ಬಿಟ್ಟು ಅದು ಏನು ಮಾಡಬೇಕೋ ಮಾಡಿ. ಅದು ಬಿಟ್ಬಿಟ್ಟು ನೋಡಿ, ಈ ಥರ ಆಯಿತು ಅಂತಂದಾಗ ನಿಜವಾಗ್ಲೂ ಕೂಡ ಬೇಜಾರಾಗುತ್ತೆ. ಒಂದ್ಸಲ ವೀಡಿಯೋ ನೋಡ್ಕೊಂಡು ಬನ್ನಿ ನೀವು. ಅಲ್ಲಿ ಎಸ್ಪಿಗೆ ಒಂದು ಲೆಟರ್ ಕೊಡ, ಇವತ್ತು ನಡಿ ಎಸ್ಪಿ ಹೋಗೋಣ. ನಿನ್ನೆ FIR ಇದೆ, ಯಾಕೆ ಅರೆಸ್ಟ್ ಮಾಡಿಲ್ಲ? ಏನ್ ಪೊಲೀಸ್ ನಿನ್ ಜೋಬಲ್ ಅವ್ರ ಮಾಡಿದ್ಯಾ? ನೀನ್ ಬಂದಿದ್ಯಾ? ನಮ್ ಜಾಗನ ಹೋಗಪ್ಪ, ನೀನು ಬರ್ಬೇಡ. ರೌಡಿಸಮ್ ಮಾಡಕ್ ಬರ್ತೀನಿ ನೀವೆಲ್ಲ ಬ್ರೋಕರ್ಗಳು. ರೌಡಿಸಮ್ ನೀನ್ ಇನ್ನೊಂದ್ಸತಿ ನಮ್ ಹುಡುಗರಿಗೆ ನೆನ್ನೆ ಬಂದ್ ಪೊಲೀಸ್ ಕರ್ಕ ಬಂದ್ ಗಲಾಟೆ ಮಾಡ್ತೀಯಾ? ನೀವು ಕೇಸಿದ್ಮೇಲೆ ನೀವೇನ್ ಕೆಲಸ ಮಾಡ್ತೀರಿ? ಕೇಸ್ ಇಲ್ಲ ನಮ್ಮ ಮೇಲೆ ಇಲ್ಲ, ನಿನ್ ಮೇಲೆ ಇರೋದು. ನಿನ್ ಮೇಲೆ ನಮ್ಮ ಮೇಲೆ ಹಾಕೈತಿ ಕೇಸು. ನಮ್ಮ ಮೇಲೆ ಇಲ್ಲ, ನಾವು ನಿನ್ ಮೇಲೆ ಹಾಕಿರೋದು. ಕೋರ್ಟಿಗೆ ಹಾಕಿದ್ದೀರಲ್ಲ, ಇವತ್ತು ಹೊಡ್ದ ಅಂತ ಹಾಕಿದೀವಿ. ಹೊಡ್ದ ಅಂತ ಹಾಕಿದೀವಿ. ಹೋಗು, ಬನ್ನಿ ನೀವು. ಅಲ್ಲ, ಹೊಡ್ದ ಅಂತ ಹಾಕ್ಬಾರ್ದ? ನಾನು ಇನ್ನೊಂದ್ಸತಿ ಇಲ್ಲಿ ಬಂದು ನಂದು ಅಂತ ಬಾ. ನೋಡ್ರಿ, ನೀವು ಅಕ್ಕನ ಮಗ ತಂಗಿ ಮಗ ಅಂತ ಇಲ್ಲಿ ಬರಕ್ ಕೊಡ್ತು. ಅದೇನಿದ್ರು ನಿಮ್ ಮನೇಲಿ ಕೇಳಿ ಮೇಡಮ್ ಅವರೇ, ನಿಮ್ಮಂತೆ ಕೋರ್ಟ್ ನಿಮ್ಮಂತೆ ಆದ್ರೆ ನೀವೇ ತಗೊಳ್ಳಿ, ನಮ್ಮಂತೆ ಆದ್ರೆ ನಾವು ತಗೋತೀವಿ, ಅಷ್ಟೇ ವ್ಯತ್ಯಾಸ. ಏನ್ ಪ್ರಾಬ್ಲಮ್ ಇಲ್ಲ. ಅಕ್ಕನ ಮಗ ಅಂತ ಅಂದ್ರೆ ಜೀಪ್ ಓಟು ಸ್ವಂತ ಅಕ್ಕನ ಮಗನ, ಬೇರೆ ಯಾರು ನಿಮಗೆ ಹೆಂಗೆ ಅಕ್ಕ? ನಮ್ದೇ ಮೂಲತಃ ಜಾಗ ಆದ್ರೆ ಕೊಟ್ಬಿಡ್ತೀವಿ. ಮೇಡಮ್ ಅವರೇ, ಮೂಲತಃ ನಮ್ದಾದ್ರೆ ನಾವ್ ಬಿಟ್ಬಿಡ್ತೀನ? ಮೂಲತಃ ನಿಮ್ದಾದ್ರೆ ನೀವು ಬಿಡ್ತೀರಾ? ಮೂಲತಃ ಸರ್ವೆ ನಂಬರು ಚೆಕ್ ಬಂದಿದ್ದು, ಮೂಲತಃ ಲಕ್ ನಂಬರ್ದು ಅಂತ ಕೋರ್ಟಿಗೆ ಹೋಗಿರೋದು. ನಾವು ಕಡ್ಡಾಯವಾಗಿ ಹೇಳ್ತೀವಿ, ಆಯ್ತಾ? ವಿದ್ಯಾನಗರದಲ್ಲೇ ನಮ್ಮ ಸ್ವಂತ ರಿಲೇಷನ್ ಇವೆ. 16 ಮನೆ ಓದ್ತಾ ಇರ್ತೀನಿ. ಆಯ್ತಾ? ಇಲ್ಲಿ ಪಕ್ಕದ ಮನೆ ನಮ್ ದೊಡ್ಡಮ್ಮ ಮನೆ ಸ್ವಂತ ದೊಡ್ಡಮ್ಮ ಮನೆ ಇಲ್ಲಿ ಇದೇ ತರ ಮನೆಗಳೇ ನಮ್ಮವು. ಮೇಡಮ್, ನಾನು ನಿಮ್ಮ ನಿಮ್ ಬಗ್ಗೆ ಗೌರವ ಇದೆ ನನಗೆ, ಗೌರವ ಇದೆ ಮೇಡಮ್, ನಿಮ್ ಬಗ್ಗೆ ನನಗೆ ಗೌರವ ಇದೆ. ನೋಡಿ, ಮಗನ ಹೆಸರು ನಾವು ಯಾವತ್ತೂ ಕಳ್ಕೊಳ್ತಾ ಇಲ್ಲ, ಅಭಿಮಾನ ಇದೆ. ಫೋನ್ ಸರ್ವೆ ನಂಬರ್ ಮೇಲೆ ಆರ್ಡರ್ ತಂದಿದ್ರಾ? ನಿಮ್ ದುಡ್ಡು ಕೊಡ್ತಾರೆ. ಸರ್ವೆ ಮಾಡಿಸಿದ್ರಾ? ಬಂದಿದಾರಾ? ರಿಪೋರ್ಟ್ ಹಾಕಿದಾರಾ? ಆಯ್ತಪ್ಪ, ನಿಮ್ ಆರ್ಡರ್ ತೋರಿಸಿ. ಒಂದು 60 ಸೈಟ್ ಮೇಲೆ ಬಂದಿದ್ರೆ ಹಿಂದೆ ಬನ್ನಿ. ಆಯ್ತು, ಮುನ್ಸಿಪಾಲಿಟಿ ಖಾತೆ ಮೇಲೆ ಬಂದಿದ್ರಾ? ಈಗ ಖಾತೆ ಮೇಲೆ ಬಂದಿಲ್ಲ, ಕೊಡಿ ದಾಖಲೆ ಕೊಡಿ. ಮುನ್ಸಿಪಾಲಿಟಿ ಖಾತೆ ಆಗಿದೆ. ಮುನ್ಸಿಪಾಲಿಟಿ ಖಾತೆ ಆಗಿದ್ದ ತಗೋಬಾ. ಮತ್ತೆ ಒಂದ್ ಕೆಲಸ ಮಾಡಿ, ಸಂಜೆ ತಗೋಬಾ, ಎಲ್ಲ ಪ್ರೆಸ್ ಮೀಟಿಂಗ್ ಇಡ್ತೀನಿ. ಆಯ್ತು, ತಗೊಬನ್ನಿ, ನೀವು ತಗೊಬನ್ನಿ, ನಾನು ತರ್ತೀನಿ. ನೀವು ತಗೊಬನ್ನಿ, ನಾವು ತರ್ತೀವಿ. ನೀನ್ ತಗೋಬಾ. ಆಮೇಲೆ ಇದ್ರ ಮೇಲೆ ಕೋರ್ಟ್ ಆರ್ಡರ್ ತರಬೇಕು. ಜಾಗ ಅಂತಂದ್ರೆ ನಿಂದು ಅಂತ ನಿಮ್ಮ ಅಪ್ಪಂದಲ್ಲ ಇದು, ನಂದು. ನಿಮ್ಮ ಅಪ್ಪಂದಲ್ಲ ಇದು, ನಮ್ಮ ಅಪ್ಪಂದು. ಹೌದು, ನಿಮ್ಮ ಅಪ್ಪಂದಲ್ಲ. ನಾನ್ ದುಡ್ಡು ಕೊಟ್ಟು ತಗೊಂಡಿದ್ದೀನಿ. ನೀನು ಗೌರವಕ್ಕೆ ಮಾತಾಡು. ಹೆಂಗೆ ಒತ್ತಿಸಿದ್ದಾರೆ ಅಂತ ಟಿವಿಲಿ ಹೇಳ್ತೀಯ?
ಒತ್ತಿಸಿದ್ದೀನಿ ನಾನು ಎಲ್ಲ ಒತ್ತಿಸಿದ್ದೀನಿ ತೋರ್ಸು ತೋರ್ಸು ಎಲ್ಲ ನೀವು ಎಲ್ಲಿದ್ರಿ 10 ಸಕ್ಕೆ ಎಲ್ಲೈತೆ ಅಲ್ಲ ಎಲ್ಲಿ ಮೋಸ ಇದೆ ಆಯ್ತಾ ಆ ಶೆಡ್ ಕಟ್ಟಿರೋದು ಅವರು ಲೈಟ್ ಬಿಲ್ ಕಟ್ಟೋದು ಅವರು ನಂದು ಅಂತ ಬರೀ ಒತ್ತುವರಿ ಅಂದ್ರೆ ನಾನು ಹೇಳೋದು ಒತ್ತುವರಿ ಅಂದ್ರೆ ಏನು? ನಾನು ಹೇಳೋದು ಒತ್ತುವರಿ ಅಂದ್ರೆ ಏನು? ನಾನು ಗೌಡ್ರ ಕಟ್ಟಲಿಂದ ದಾಖಲಾತಿ ಕೊಟ್ಟಿಲ್ಲ ನಾವು. ಈಗ ನೀವು ಏಕೆ ಕೊಟ್ಟಿಲ್ಲ ನೀನ್ ಕೊಟ್ಟಿರೋ ನಾವು ಕೊಟ್ಟಿಲ್ಲ ನೀವು ಕಾಂಪೌಂಡ್ ಹೊಡೆದಾಕಿದ್ರಿ. ನೀವು ಕಾಂಪೌಂಡ್ ಅಲ್ಲಕ್ಕೆ ಬೀಳೋ ಅಂತ ಬೆಂಕಿ ಹೋಗಿ ನೀವೇ ಇದ್ದು ದುಡಿ ಎಂತ ಈಗ ಅಲ್ಲ ರೀ ಕೋರ್ಟ್ ಹೋಗು ಅಂತ ನಾನು ಹೇಳಬೇಕಂದ್ರೆ ನೀನ್ ಪೇಪರ್ ಹಾಕಿದ್ರೆ ನೀನ್ ಯಾಕೆ ಕೋರ್ಟ್ ಹೋಗ್ತಿದ್ದೆ ಪೇಪರ್ ನಿಮ್ದು ಅಂತ ಪ್ರೂವ್ ಮಾಡ್ಕೆ ಬಾ ಅಂತ ನೀವೇ ಹೇಳಿದ್ರಿ ಮೇಡಮ್. ಯಾರು ಪ್ರೂವ್ ಮಾಡಿದ್ರೆ ಕೊಡು ಮತ್ತೆ ಪ್ರೂವ್ ಮಾಡಿ ನೀವೇ ಮಾಡೋದಕ್ಕೆ ಆಗಿದ್ದು. ಕೆಲಸ ಮಾಡ್ರಿ ಈಗ ಈಗ ನಾನು ಕೋರ್ಟ್ ಇದೆ ನನ್ಗೆ, ಈಗ ಕೋರ್ಟಿಗೆ ನಾನು ಹೋಗ್ಬೇಕು, ದಯವಿಟ್ಟು ನಾನು ಬರ್ತೀನಿ. ನಾವು ಕರ್ದಿದ್ವಾ ನಿನ್ನ ನಾವು ಕರ್ದ್ವಾ ನೀನೇ ತಾನೇ ಬಂದ್ ಯಾರು ನಿನ್ ಜಾಗ ಅಂತ ಹೇಳಕ್ ಕೊಡ್ತೀನಿ ಇವತ್ತಿಂದ ಗೊತ್ತಾಯ್ತಾ ಹುಷಾರು ನಿನ್ ಜಾಗ ಅಂತ ನಾನು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ ಯಾಕೆ ಬಂದಿಲ್ಲ 6 ವರ್ಷ ಹೇಳಿ ಎಲ್ಲ ದಾಖಲೆಗಳು ನಮ್ಮ ಹತ್ರ ಐತೆ, ನಾವು ಕೋರ್ಟ್ಗೆ ಕೊಡ್ತೀವಿ ಅಂತಾರೆ ಅವರು. ಕೋರ್ಟ್ ಆರ್ಡರ್ ಅಲ್ಲಿ ನನ್ನ ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್ ಹೇಳಿ, ಸೈಟ್ ಮೇಲೆ ತೋರ್ಸಕ್ ಹೇಳಿ, ಸೈಟ್ ಮೇಲೆ ತೋರ್ಸಕ್ ಹೇಳಿ. ಇನ್ನೇನು ಬೇಡ, ನಾನು ಈಗ ಇಲ್ಲಿಂದ ಹೋಯ್ತೀನಿ, ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್. ಅಂದ್ರೆ ಸೈಟ್ ಮೇಲೆ ಕೊಟ್ಟಿಲ್ಲ, ಯಾವ್ದೋ ತಗ ಬಂದಿರೋದು. ಯಾವ ಉದ್ದೇಶಕ್ಕೆ ನಮ್ ಸರ್ವೆ ನಂಬರ್ ಅಲ್ಲ ರೀ, ಉದ್ದೇಶ ನಾನು ತಿಳ್ಕೊಳಕ್ ನಾನು CID ಅಲ್ಲ, ಅವನಿಗೆ ಬಿಟ್ಟಿಬೇಕು. ಅವ್ನು ಎಲ್ಲಾರ್ದು ಹಿಂಗೆ ಮಾಡೋದಂತ. ಇಲ್ಲಿ PDO ನಟರಾಜ್ ಅಂತ ಒಬ್ಬ ಇವ್ರ ಹಿಂದೆ ಇದ್ದಾನೆ, ಅವ್ನು ಕ್ರಿಯೇಟ್ ಮಾಡಿ ಕೊಡೋದು ಇದೆಲ್ಲ. ನಾನು ಅದ್ರ ಮಾಹಿತಿ ತೆಗ್ದಿದ್ದೀನಿ, ಕೊಡ್ತೀನಿ, ಸರ್ಕಾರ ಕೊಡ್ತೀನಿ. ಯಾರು ಮೇಡಮ್? ಅವ್ನ ಯಾರೋ PDO ನಟರಾಜು ಇದನ್ನ ಈ ಖಾತೆ ಮಾಡ್ಕೊಟ್ಟವ್, ನನಗೂ ಮಾಡವನೆ, ಅಮ್ಮಂಗೂ ಮಾಡವನೆ. ಅವನು ಈ ಬೌಂಡ್ರಿಲೆಲ್ಲ ಮುಂಚೆ ಕೆಲಸ ಮಾಡಿದ್ದವನಂತೆ. ಅವನು ಇವನು ಶಿಷ್ಯ. ಇವನು ಬರೀ ಮಾತಾಡೋದಷ್ಟೇ, ಇವಂದೇನು ಇಲ್ಲ. ಇಂಥವ್ರನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದಾನೆ. ಏನ್ ಮನೆ ಹತ್ರ ಬಂದಿದ್ರೆ ಮೇಡಮ್? ಏನ್ ನಿನ್ನೆ ಮೊನ್ನೆ ಎಲ್ಲ ಗಲಾಟಿರಿ, ನಿನ್ನೆ ಮೊನ್ನೆ ನಮ್ಮ ಹುಡುಗ ಇಲ್ಲಿ ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಈ ಹುಡುಗನ ಹೆಸರು ನಮ್ಮ ಹತ್ರ ಇದು ಮಾಡಿರೋದು ಏನಂದ್ರೆ ನಮಗ್ ಸೇರಿದ್ದು ಬೋರ್ಡ್ ಎಲ್ಲ ಹಾಕಿದ್ದಾರೆ. ನಮ್ಮ ಹುಡುಗಂದು, ಇದು ನಮ್ದು. ಎಲ್ಲೈತೆ ಅವ್ರದ್ದು ಅಂತ ತೋರ್ಸಕ್ ಹೇಳಿ, ತೋರ್ಸಕ್ ಹೇಳಿ. ನಾವು ಕಾಂಪೌಂಡ್ ಹೋಗ್ತಾ ಇದೀವಿ, ಮತ್ತೆ ಯಾಕೆ ಆಗ್ತಾ ಇರ್ತಾರೆ ನಮ್ ಜಾಗಕ್ಕೆ. ನಾವು ಅವ್ರು ಕೋರ್ಟಿಂದ ಆರ್ಡರ್ ತಂದಾಗ ಬಿಟ್ಕೊಡ್ತೀವಿ. ಈಗ ಹೊಡೆದಿದ್ದಾರೆ, ಅವ್ರು ಹೊಡೆದಿದ್ದಕ್ಕೆ ಡಿಫಾರ್ಮೇಶನ್ ಹಾಕಿದೀವಿ ಬಿಡಿ. ಮೇಡಮ್ ಈಗ ಅವರು ಕಂಪ್ಲೇಂಟ್ ಕೊಟ್ಟರೆ, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಯಾಕೆ ಕೊಟ್ಟಿರೋದು ಗೊತ್ತಾ? ನೋಡಿ, ಕ್ಯಾಮ್ರಾ ಬಿಚ್ಚವ್ರೆ, ಬೀಗ ಬಿಚ್ಚವ್ರೆ, ನಮ್ದೆಲ್ಲ ಹೊಡೆದಾಕ್ಯವ್ರೆ, ನಮ್ಮ ಎಲೆಕ್ಟ್ರಿಕ್ ಸಾಮಾನ್ ಕತ್ಕ ಹೋಗ್ಯವ್ರೆ. ನೈಟ್ ಎಲ್ಲ ಅವ್ರೆಲ್ಲ ಬರೋದು ರೌಡಿಸಮ್ ಮಾಡೋದಿಲ್ಲಿ. ನಿನ್ನೆ ಒಬ್ಬ ಪೊಲೀಸ್ ಕರ್ಕ ಬಂದವ್ರು, ಅವ್ರ ನಂಬರ್ ಇಟ್ಟಿದ್ದೀನಿ, SP ಕೊಡ್ತೀನಿ. ಇವರು ಈ ಏರಿಯಾದಲ್ಲ ಒಂದು ದಂಧೆ ಇದು. ನ್ಯಾಯಾಲಯದ ಸ್ಟೇ ಕೇಳಿದ್ರಿ, ಸ್ಟೇ ಸಿಕ್ಕಿಲ್ಲ. ಸ್ಟೇ ಕೊಡ್ತಾರೆ, ಆರಾಮಾಗಿ ಕೊಡ್ತಾರೆ, ನಮ್ ಪೇಪರ್ನೆಲ್ಲ ನೋಡ್ತಾರೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಅವರು ಕೂಡ ಲೋಕಲ್ಲೇ, ಅವರು ಪಕ್ಕ ಹಾಸನವರೇ, ಪಕ್ಕ ಲೋಕಲ್ಲೇ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನೀವು ಅದಕ್ಕೆ ಯಶಮ್ಮ ಹಿಂಗೆ ಮಾತಾಡ್ತಾರ, ಯಶಮ್ಮ ಹಂಗೆ ಮಾತಾಡ್ತಾರ ಅಂತಂದರೆ ಅವ್ರೇನು ಮನುಷ್ಯರಲ್ವಾ? ಅವ್ರೇನು ಖಾರ ತಿನ್ನಲ್ವಾ? ಯಶಮ್ಮ ಆದ ಕೂಡಲೇ ಏನು ತೆಪ್ಪು ಕುತ್ಕೊಬೇಕಾ? ಯಶಮ್ಮ ಆದ ಕೂಡಲೇ ಏನು ಡೀಸೆಂಟಾಗಿ ನಡ್ಕೊಂಡು ಹೋಗ್ಬೇಕಾ? ಹಂಗೆಲ್ಲ ಇಲ್ಲ. ಅಲ್ಲಿ ಏನೋ ಒಂದು ಅನ್ಯಾಯ ಆಗ್ತಾ ಇದೆ, ಅವರು ಧ್ವನಿ ಎತ್ತಾ ಇದ್ದಾರೆ, ಅವರು ಕೋರ್ಟಲ್ಲಿ ಮಾತಾಡ್ತೀನಿ ಅಂತಾರೆ, ಅವರು ಡಿಫಾರ್ಮೇಷನ್ ಕೇಸ್ ಹಾಕ್ತಿದ್ದೀನಿ ಅಂತಾರೆ. ಅವ್ರ ಆ್ಯಂಗಲಿಂದ ಅವ್ರು ಮಾತಾಡ್ತಿದ್ದಾರೆ. ಎದುರುಗಡೆ ಇರೋರ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅವ್ರ ಆ್ಯಂಗಲಿಂದ ಅವ್ರು ಮಾತಾಡ್ತಾ ಇದ್ದಾರೆ. ಸೊ ಇವೆಲ್ಲವನ್ನು ಕೂಡ ಕೂತು ಬಗೆಹರಿಸ್ಕೊಂಡು ಅದನ್ನು ನೀಟಾಗಿ ಮಾಡೋದು ಬಿಟ್ಬಿಟ್ಟು ಅದನ್ನು ಬೀದಿ ರಂಪಾಟ ದಯವಿಟ್ಟು ಮಾಡ್ಕೋಬೇಡಿ ಅಂತ ನನ್ನ ಒಂದು ಕಳಕಳಿಯ ಮನವಿ. ಯಾಕಂತಂದರೆ ಈ ಕಾರಣದಿಂದಾಗಿ ಅದು ರಾಧಿಕಾ ಪಂಡಿತ್ ಅವರಿಗೆ ಇರುಸು ಮುರುಸಾಗ್ಬೋದು, ನಾಳೆ ದಿನ ಯಶ್ ಅವ್ರಿಗೂ ಕೂಡ ಅದು ಇರುಸು ಮುರುಸಾಗ್ಬೋದು. ತಾಯಿ ಮಕ್ಕಳ ಸಂಬಂಧ ಚೆನ್ನಾಗಿರಬೇಕು. ಸುಮ್ಮನೆ ಸಮಸ್ಯೆನ ಮಾಡಿಕೊಂಡು ಅವರೆಲ್ಲೋ ಮಗ ನೋಡಿದ್ರೆ ಆ ಲೆವೆಲಲ್ಲಿ ಹೋಗ್ತಾ ಇದ್ರೆ, ತಾಯಿ ನೋಡಿದ್ರೆ ಈ ರೀತಿ ಆರೋಪಗಳನ್ನ ಕೇಳ್ಕೊಂಡು ಕೂರುವಂಥ ಪರಿಸ್ಥಿತಿ ಎದುರಾಗಬಾರ್ದು. ದಯವಿಟ್ಟು ಅವರಿಗೂ ಒಂದು ರೆಸ್ಪೆಕ್ಟ್ ಕೊಡಿ. ಅಲ್ಲಿರೋರು ಸುಮ್ಮನೆ ಅವ್ರಿಗೆ ಏನೋ ಕೋಪ ಹತ್ತಿ ಕಿರ್ಚಾಡ್ತಾರೆ, ನೀವು ಕೂಡ ಅದೇ ರೀತಿ ಆಡೋಕ್ಕೆ ಹೋಗ್ಬೇಡಿ ಅಲ್ಲಿ ಆಪೋಸಿಟ್ ಇರೋರು ಕೂಡ. ಸೊ ನನ್ನ ಇದೊಂದು ಕಳಕಳಿಯ ಮನವಿ. ಅದೇನು ಸಂಬಂಧಪಟ್ಟಂಥ ಅಧಿಕಾರಿಗಳು, ಪೊಲೀಸರು, ಅದು ಏನಾಗಿದೆ ಸಮಸ್ಯೆ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಮಾಡಿಸ್ಕೊಡೋಕ್ಕೆ ಈ ಮಟ್ಟಕ್ಕೆ ಹಿಂಗಾದರೆ ಇನ್ನೇನು ರೀ ಇದು? ಇನ್ನೇನು ನಡೀತಾ ಇದೆ? ಇಂಥ ಸೆಲೆಬ್ರಿಟಿಗಳವರಿಗೆ, ಅಂಥ ದೊಡ್ಡವರಿಗೆ ಈ ರೀತಿ ಸಮಸ್ಯೆಗಳಾದರೆ ಸಾಮಾನ್ಯದವರಿಗೆ ಇನ್ನೇನು ಸಮಸ್ಯೆಗಳಾಗೋದಿಲ್ಲ ಅಲ್ಲಿ. ಸೊ ಹಾಗಾಗಿ ಇಲ್ಲಿ ಈ ರೀತಿ ಪ್ರೆಷರ್ ಹಾಕೋದು, ಒತ್ತಡ ಹಾಕೋದು, ಅವರು ಪಾಪ ಇನ್ನೆಷ್ಟು ನೋವು ತಿನ್ಬೇಕು ಅವ್ರು ಬಿಡಿ. ನೋವು ತಿನ್ನೋದು ಅನ್ನೋದಕ್ಕಿಂತ ಇನ್ನೊಬ್ಬರಿಗೆ ಎದುರುಗಡೆ ಇರೋರಿಗೆ ನೋವು ಬರೆಸ್ತಾ ಇದ್ದಾರೆ, ಅದು ಬೇರೆ ಪ್ರಶ್ನೆ. ಸೊ ಅದು ಸೆಕೆಂಡ್ರಿ. ಅದು ಸೊ ಎಂಡ್ ಆಫ್ ದಿ ಡೇ ಅಲ್ಲಿ ಒಂದು ಕ್ಲಾರಿಫಿಕೇಷನ್ ತೊಗೊಂಡು ಅದನ್ನು ನೀಟ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಅದೇನು ಒಳ್ಳೆ ಬೀದಿ ರಂಪಾಟ ಮಾಡ್ಕೊಂಡು ಯಾವಾಗ ನೋಡಿದ್ರು ಎಷ್ಟು ತಾಯಿ ಬೀದಿ ರಂಪಾಟ ಅಂತ ತಮ್ಮನೇಲಿ ನೋಡೋದಂತೆ, ಎಷ್ಟು ತಾಯಿ ಹಂಗಂತೆ, ಎಷ್ಟು ತಾಯಿ ಬರೀ ಎಷ್ಟು ಅನ್ನೋ ಕಾರಣಕ್ಕೆ ಎಷ್ಟು ತಾಯಿನ ಹಂಗಂತೆ ಹಿಂಗಂತೆ ಅಂತ ಹಾಕೊಂಡು ಜಡಿಯೋರೇ ಜಾಸ್ತಿ ಆಗೋದ್ರು. ಸೊ ಅದೇನಿದೆಯೋ ಅದನ್ನು ನೀಟಾಗಿ ಕ್ಲಿಯರ್ ಮಾಡ್ಕೊಂಡು ದಯವಿಟ್ಟು ಅದನ್ನು ಸಮಸ್ಯೆನ ಬಗೆಹರಿಸಿ. ಓಕೆ, ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.